ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವ್ರನ್ನ ಸಂವಿಧಾನಾತ್ಮಕವಾಗಿ ಸಿಎಂ ಮಾಡಿದೀವಿ 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಈಗ ನಾನು ಹೇಳ್ದಲ್ಲ, ಈಗ ನಮ್ಮ AICC ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಈ 28ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು. DK ಶಿವಕುಮಾರ್ ಅವರು ಪವರ್ ಶೇರಿಂಗ್ ಹಿಡಿದಿದ್ದಾರೆ. ಈಗ ಅವರು ಅಧ್ಯಕ್ಷ ಆಗಿದ್ದಾರೆ, ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಯಾರಿಗ ಆಸೆ ಇರಲ್ಲ ಮುಖ್ಯಮಂತ್ರಿ ಆಗ್ಬೇಕಂತ? ನಿಮ್ಮ ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ಆಸೆ ಇರೋಲ್ವಾ? ಇಲ್ಲ, ನಿಮ್ಗೆ ಆಸೆ ಇದೆಯೋ ಇಲ್ಲ ಹೇಳಿ. ಎಲ್ಲ ಯಾರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರೋ ಸಹಜ. ಆ ಶಿವಕುಮಾರ್ಗೂ ಇದೆ, ಅವ್ರ ಅಭಿಮಾನಿಗಳು ಇದೆ. ನಾವು ಸಿದ್ದರಾಮಯ್ಯ ಆದ್ಮೇಲೆ 28 ಆದ್ಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ. ಆಗ್ಬೇಕು. ಅವ್ರು ಪಕ್ಷ ದುಡಿದಿದ್ದಾರೆ, ಅವರು ಅಲ್ಲಿವರೆಗೂ ಇಲ್ಲ, ಶ್ರಮ ಪಟ್ಟಿದ್ದಾರೆ. ಅವರು 28ರವರೆಗೂ ಇಲ್ಲ, ಖಾಲಿನೇ ಇಲ್ಲಲ್ಲ. ನೀವು ಕಾಯ್ಬೇಕಲ್ಲ 33ರವರೆಗೆ, ಖಾಲಿನೇ ಇಲ್ಲಲ್ಲ. 28ಅಲ್ಲೂ ಕಾಂಗ್ರೆಸ್ ಸರ್ಕಾರನೇ ಬರೋದು. ಇದು ಹೇಳ್ತಾ ಇಲ್ವಾ ಸರ್ ನಾನು? ಈಗ ಮನೆಗಳು 5 ಗ್ಯಾರಂಟಿ ಅಂತ ಹೇಳಿದ್ವಿ ನಾವು. 5 ಗ್ಯಾರಂಟಿ ಏನಂದ್ರೆ ವಿರೋಧ ಪಕ್ಷದವರು ಈ 5 ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ. ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಇವ್ರು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಮಾತು ತಕ್ಕಂಗೆ ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿ ಜಾರಿ ಮಾಡಿದ್ವಿ. ಇದು ನಾವು ಘೋಷಣೆ ಮಾಡಿಲ್ಲ ಬಡವ್ರ ಮನೆ ಕೊಡ್ತೀವಿ ಅಂತ. ಬಡವ್ರು ಬೀದಿಯಲ್ಲಿದ್ದಾರೆ ಕಾರಣಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಅಷ್ಟು ಕಷ್ಟದಲ್ಲೂ ಗ್ಯಾರಂಟಿದಲ್ಲೂ 9,500 ಕೋಟಿ ಕೊಡ್ತೀನಿ ಅಂತ ಒಪ್ಕೊಂಡು ಈಗ ಬಡವ್ರ ಮನೆಗಳು ಕೊಡ್ತಾ ಇದ್ವಿ. ಅಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಇದು ನೋಡಿ, ಇತಿಹಾಸ ತೆಗೀರಿ ನೀವು, ಮಾಧ್ಯಮ ಸ್ನೇಹಿತರು ಕೇಳೋದು. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುದ್ದೆ ಕಾಂಗ್ರೆಸ್ ಪಕ್ಷ ಹೋದ್ರೆ ಏನು ಮಾಡ್ತೀವಿ? ನಮ್ಮ ಸಾಧನೆಯನ್ನು ತೋರಿಸ್ಬಿಟ್ಟಾಗಿರ್ತೀವಿ. ನಮ್ಮ ಸರ್ಕಾರ ಇತ್ತು, ಹಿಂದಿನ 2013ರಿಂದ ಹಿಡ್ಕೊಂಡು 18ವರೆಗೂ ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮನ ಕೊಡ್ತೀವಿ. 2023 ಚುನಾವಣೆಗೆ ಹೋಗಿದ್ವಿ, ನಮ್ಮ ಸರ್ಕಾರ ಬಂದರೆ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಗೆಲ್ತೀವಿ. ಯಾವ ಥರ BJP ಅವ್ರು ಸಾಧನೆ ತೋರಿಸಿದಾರ, ಹೇಳಿದಾರ ನಾವು ಇಂಥದ್ದು ಮಾಡಿದ್ವಿ ಅಂತ? ಏನಿಲ್ವೇ ಇಲ್ಲಲ್ಲ. ಸಾಧನೆ 0. ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾ ಹಿಂದೂನು ಬೇಕಾಗಿಲ್ಲ, ಯಾ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ ಓಟ್ ಇಲ್ಲ, ಕುರ್ಚಿ. ಇದೆಲ್ಲ ಕುರ್ಚಿಗೋಸ ಮಾಡ್ತಾ ಇರೋದು. ಅದೆಲ್ಲ ದಯಮಾಡಿ ಮಾಡಿಕೊಡುದು, ಮಾಡಿ ಹೋಗಿ ಜನಗಳ ಮಧ್ಯದಲ್ಲಿ ಹೋಗಿ ಜನ ತೀರ್ಮಾನ ಮಾಡೋರು. ನನ್ನ 100 ವಿಶ್ವಾಸ ಇದೆ. 2028 ಏನು ಇವತ್ತು ನಾವು 130 ಸೀಟ್ ಗೆದ್ದಿದ್ದೀವಿ, 150 ಸೀಟ್ ಮೇಲೆ ಗೆಲ್ತೀವಿ. 150 ಸೀಟ್ ಮೇಲೆ ಗೆಲ್ತೀವಿ. ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವ್ರನ್ನ ಸಂವಿಧಾನಾತ್ಮಕವಾಗಿ ಸಿಎಂ ಮಾಡಿದೀವಿ 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಈಗ ನಾನು ಹೇಳ್ದಲ್ಲ, ಈಗ ನಮ್ಮ AICC ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಈ 28ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು. DK ಶಿವಕುಮಾರ್ ಅವರು ಪವರ್ ಶೇರಿಂಗ್ ಹಿಡಿದಿದ್ದಾರೆ. ಈಗ ಅವರು ಅಧ್ಯಕ್ಷ ಆಗಿದ್ದಾರೆ, ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಯಾರಿಗ ಆಸೆ ಇರಲ್ಲ ಮುಖ್ಯಮಂತ್ರಿ ಆಗ್ಬೇಕಂತ? ನಿಮ್ಮ ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ಆಸೆ ಇರೋಲ್ವಾ? ಇಲ್ಲ, ನಿಮ್ಗೆ ಆಸೆ ಇದೆಯೋ ಇಲ್ಲ ಹೇಳಿ. ಎಲ್ಲ ಯಾರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರೋ ಸಹಜ. ಆ ಶಿವಕುಮಾರ್ಗೂ ಇದೆ, ಅವ್ರ ಅಭಿಮಾನಿಗಳು ಇದೆ. ನಾವು ಸಿದ್ದರಾಮಯ್ಯ ಆದ್ಮೇಲೆ 28 ಆದ್ಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ. ಆಗ್ಬೇಕು. ಅವ್ರು ಪಕ್ಷ ದುಡಿದಿದ್ದಾರೆ, ಅವರು ಅಲ್ಲಿವರೆಗೂ ಇಲ್ಲ, ಶ್ರಮ ಪಟ್ಟಿದ್ದಾರೆ. ಅವರು 28ರವರೆಗೂ ಇಲ್ಲ, ಖಾಲಿನೇ ಇಲ್ಲಲ್ಲ. ನೀವು ಕಾಯ್ಬೇಕಲ್ಲ 33ರವರೆಗೆ, ಖಾಲಿನೇ ಇಲ್ಲಲ್ಲ. 28ಅಲ್ಲೂ ಕಾಂಗ್ರೆಸ್ ಸರ್ಕಾರನೇ ಬರೋದು. ಇದು ಹೇಳ್ತಾ ಇಲ್ವಾ ಸರ್ ನಾನು? ಈಗ ಮನೆಗಳು 5 ಗ್ಯಾರಂಟಿ ಅಂತ ಹೇಳಿದ್ವಿ ನಾವು. 5 ಗ್ಯಾರಂಟಿ ಏನಂದ್ರೆ ವಿರೋಧ ಪಕ್ಷದವರು ಈ 5 ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ. ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಇವ್ರು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಮಾತು ತಕ್ಕಂಗೆ ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿ ಜಾರಿ ಮಾಡಿದ್ವಿ. ಇದು ನಾವು ಘೋಷಣೆ ಮಾಡಿಲ್ಲ ಬಡವ್ರ ಮನೆ ಕೊಡ್ತೀವಿ ಅಂತ. ಬಡವ್ರು ಬೀದಿಯಲ್ಲಿದ್ದಾರೆ ಕಾರಣಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಅಷ್ಟು ಕಷ್ಟದಲ್ಲೂ ಗ್ಯಾರಂಟಿದಲ್ಲೂ 9,500 ಕೋಟಿ ಕೊಡ್ತೀನಿ ಅಂತ ಒಪ್ಕೊಂಡು ಈಗ ಬಡವ್ರ ಮನೆಗಳು ಕೊಡ್ತಾ ಇದ್ವಿ. ಅಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಇದು ನೋಡಿ, ಇತಿಹಾಸ ತೆಗೀರಿ ನೀವು, ಮಾಧ್ಯಮ ಸ್ನೇಹಿತರು ಕೇಳೋದು. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುದ್ದೆ ಕಾಂಗ್ರೆಸ್ ಪಕ್ಷ ಹೋದ್ರೆ ಏನು ಮಾಡ್ತೀವಿ? ನಮ್ಮ ಸಾಧನೆಯನ್ನು ತೋರಿಸ್ಬಿಟ್ಟಾಗಿರ್ತೀವಿ. ನಮ್ಮ ಸರ್ಕಾರ ಇತ್ತು, ಹಿಂದಿನ 2013ರಿಂದ ಹಿಡ್ಕೊಂಡು 18ವರೆಗೂ ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮನ ಕೊಡ್ತೀವಿ. 2023 ಚುನಾವಣೆಗೆ ಹೋಗಿದ್ವಿ, ನಮ್ಮ ಸರ್ಕಾರ ಬಂದರೆ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಗೆಲ್ತೀವಿ. ಯಾವ ಥರ BJP ಅವ್ರು ಸಾಧನೆ ತೋರಿಸಿದಾರ, ಹೇಳಿದಾರ ನಾವು ಇಂಥದ್ದು ಮಾಡಿದ್ವಿ ಅಂತ? ಏನಿಲ್ವೇ ಇಲ್ಲಲ್ಲ. ಸಾಧನೆ 0. ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾ ಹಿಂದೂನು ಬೇಕಾಗಿಲ್ಲ, ಯಾ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ ಓಟ್ ಇಲ್ಲ, ಕುರ್ಚಿ. ಇದೆಲ್ಲ ಕುರ್ಚಿಗೋಸ ಮಾಡ್ತಾ ಇರೋದು. ಅದೆಲ್ಲ ದಯಮಾಡಿ ಮಾಡಿಕೊಡುದು, ಮಾಡಿ ಹೋಗಿ ಜನಗಳ ಮಧ್ಯದಲ್ಲಿ ಹೋಗಿ ಜನ ತೀರ್ಮಾನ ಮಾಡೋರು. ನನ್ನ 100 ವಿಶ್ವಾಸ ಇದೆ. 2028 ಏನು ಇವತ್ತು ನಾವು 130 ಸೀಟ್ ಗೆದ್ದಿದ್ದೀವಿ, 150 ಸೀಟ್ ಮೇಲೆ ಗೆಲ್ತೀವಿ. 150 ಸೀಟ್ ಮೇಲೆ ಗೆಲ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸರ್.